ಹೇ ಹಾಯ್, ವೆಲ್ಕಮ್. ಬನ್ನಿ ನೀವು ಬಂದಿದ್ದು ನಂಗೆ ಸಖತ್ ಖುಷಿ ಆಗ್ತಾ ಇದೆ. ಏನು ಗೊತ್ತಾ ಈ ದಿನದ ವಿಶೇಷ? ಇವತ್ತು ನನ್ನ ಬರ್ಡೇ. ವಾಟ್, ಇವತ್ತು ನಿನ್ನ ಬರ್ಡೇನಾ ಅಂತ ಕೇಳ್ಬೋದು. ಆ್ಯಕ್ಚುಲಿ ಇಲ್ಲ, ಇವತ್ತು ನನ್ನ ಚಾನಲ್ ಬರ್ಡೇ. ಚಾನಲ್ನ ಇವತ್ತೇ ಕ್ರಿಯೇಟ್ ಮಾಡಿದ್ದು. ಇದೇ ನನ್ನ ಫಸ್ಟ್ ವಿಡಿಯೋ ಕೂಡ. ನನ್ನ ಫಸ್ಟ್ ವಿಡಿಯೋದಲ್ಲೇ ನಿಮ್ಮನ್ನು ನೋಡ್ತಾ ಇರೋದು ನಂಗೆ ಸಖತ್ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಟಾಪಿಂಗ್ ಬೈ. ಅದಾದಮೇಲೆ ಒಂದು ಚಿಕ್ಕ ಮಗು ಹುಟ್ಟಿದಾಗ ಹೇಗೆ ಆ ಮಗು ಫಸ್ಟು ಬಾರಲ್ಲಿ ಬಿದ್ದು ಆಮೇಲೆ ಅಂಬೆಗಾಲು ಹಾಕೊಂಡು ನಡೆಯುತ್ತೋ, ಅದೇ ಥರ ನನ್ನ ಚಾನಲ್ ಊರಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಮುಂದೆ ನೀವು ಕೇಳ್ದಂಗೆ ಸ್ವಲ್ಪ ಡೆವಲಪ್ ಆಗಿ ಬೆಟ್ರಾಗಿ ಮಾಡ್ತೀನಿ. ಆ್ಯಸ್ ಇಟ್ಸ್ ಮೈ ಫಸ್ಟ್ ವಿಡಿಯೋ, ಪ್ಲೀಸ್ ಡೋಂಟ್ ಜಡ್ಜ್ ಮೀ, ಆಯಿತಾ? ಅದೆಲ್ಲದಕ್ಕಿಂತ ಮುಂಚೆ ನಾನು ಈ ದಿನ ಏನು ಅಂದ್ಕೊಂಡು ಬಂದೆ ಗೊತ್ತಾ? ಫಸ್ಟ್ ನನ್ನ ಬಗ್ಗೆ ನಿಮ್ಮೆಲ್ಲರಿಗೂ ಪರಿಚಯ ಮಾಡೋಣ. ಆಮೇಲೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಇನ್ನೇನೇನು ಬೇಕು ಅಂತ ತಿಳ್ಕೊಂಡು ಅದ್ರ ಪ್ರಕಾರ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಮ್ ಆನ್, ಲೆಟ್ಸ್ ಸ್ಟಾರ್ಟ್. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲಿ. ನಾನಂತೂ ಪಕ್ಕಾ ಕರ್ನಾಟಕದವಳು, ಪಕ್ಕಾ ಕನ್ನಡತಿ. ಅದಾದಮೇಲೆ ಎಲ್ಲರ ಥರನೇ ನಾನು ಇಂಜಿನಿಯರಿಂಗ್ ಮಾಡಿದೆ. ಇಂಜಿನಿಯರಿಂಗ್ ಕೂಡ ಮುಗೀತು. ಅದಾದಮೇಲೆ ಕೆಲಸ ಕೂಡ ಸಿಕ್ತು. ಕೆಲಸದಲ್ಲಿ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಲಾಗಿನ್ ಮಾಡು, ಲಾಗೌಟ್ ಮಾಡು, ಆರಾಮಾಗಿ ನಿದ್ದೆ ಮಾಡು, ಇದೇ ನನ್ನ ಲೈಫ್ ಸ್ಟೈಲ್ ಆಗಿತ್ತು. ಅವಾಗ ಅನಿಸ್ತಾ ಇತ್ತು, ಏನು ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ಪೂಜಾ, ಏನಾದರೂ ಎಕ್ಸ್ಟ್ರಾ ಪ್ರೊಡಕ್ಟಿವ್ ಆಗಿ ಮಾಡು, ಅಟ್ಲೀಸ್ಟ್ ಒಂದು 5-6 ಜನನಾದರೂ ಮಾತಾಡಿಸು ಅಂತ. ಹೌದಲ್ವಾ, ಯಾಕೆ ನಾನು ಈ ಕೆಲಸ ಮಾಡಬಾರ್ದು ಅಂತ ಫಸ್ಟ್ ಅಂದ್ಕೊಂಡಿದ್ದೆ. ಇವತ್ತು ನಾನು ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ, ಎಲ್ಲರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀನಿ, ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ತೊಗೊಂಡು ನಾನು ಸ್ವಲ್ಪ ಬೆಟರ್ ಪರ್ಸನ್ ಆಗ್ತೀನಿ ಲೈಫಲ್ಲಿ ಅಂತ. ಸೊ ಹಂಗೆ ಅಂದ್ಕೊಂಡು ಮಾಡಿದ್ದೆ ಈ ವಿಡಿಯೋನ. ಸೊ ಬನ್ನಿ, ನನ್ನ ಈ ಫಸ್ಟ್ ಆಡಿಯೋ ಬುಕ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನೊಂದು ಪುಟಾಣಿ ಟಾಪಿಕ್ ತಂದಿದ್ದೀನಿ, ತುಂಬ ಸಿಂಪಲ್ ಆಗಿದೆ, ನೀವು ಕೇಳಿಸ್ಕೊಳ್ಳಿ. ನಿಮ್ಗೇನಾದರೂ ಅನಿಸಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಮಗೆ ಮತ್ತು ಶ್ರೀಮಂತರಿಗೆ ಇರೋ ವ್ಯತ್ಯಾಸ ಏನು? ನಮಗೆ ಮತ್ತು ಗ್ರೇಟ್ ಪರ್ಸನ್ಗೆ ಇಲ್ಲ ಒಂದು ಅಚೀವರ್ಗೆ ವ್ಯತ್ಯಾಸ ಏನು? ಆ್ಯಕ್ಚುಲಿ ಏನೂ ಇಲ್ಲ. ಅವ್ರವ್ರ ಕೈಯಲ್ಲಿರೋ 24 ಗಂಟೆನ ಯಾರ್ಯಾರು ಹೆಂಗೆ ಯೂಸ್ ಮಾಡ್ಕೊತಾರೆ ಅನ್ನೋದಷ್ಟೇ ಮ್ಯಾಟ್ರ್ ಆಗೋದು ಆ್ಯಕ್ಚುಲಿ. ಇನ್ನೊಂದೇನು ಗೊತ್ತಾ, ನನ್ನ ಹತ್ರ ಇರೋ 24 ಗಂಟೆನ ನನಗೇನು ಬೇಕೋ, ನನಗೇನು ಖುಷಿ ಸಿಗುತ್ತೋ ಅದು ಮಾಡ್ಕೊಬಹುದು. ಆದರೆ ಯಾವುದು ನಮಗೆ ಖುಷಿ ಸಿಗೋದಿಲ್ವೋ, ಯಾವುದ್ರಲ್ಲಿ ನಾವು ತುಂಬ ಸ್ಟ್ರೆಸ್ ಫೀಲ್ ಮಾಡ್ತೀವೋ ಅದನ್ನು ಮಾಡಿದಾಗ ಅಷ್ಟೇ ಔಟ್ ಆಫ್ ಬಾಕ್ಸ್ ಆರ್ ಔಟ್ ಆಫ್ ಕಂಫರ್ಟ್ ಝೋನ್ ಥಿಂಕಿಂಗ್ ಆ್ಯಂಡ್ ಫೀಲಿಂಗ್ ಅಂತಾರೆ. ಈ ಔಟ್ ಆಫ್ ಕಂಫರ್ಟ್ ಝೋನಲ್ಲಿ ನಾವು ಏನೇ ಮಾಡಿದ್ರೂ ಇಟ್ಸ್ ಆಲ್ವೇಸ್ ಬೆಟರ್ ಫಾರ್ ಅವರ್ ಫ್ಯೂಚರ್. ನಮ್ಮ ಫ್ಯೂಚರ್ ಬೆಟರ್ ಆಗಿದ್ದರೆ ನಮ್ಮ ದೇಶ ಕೂಡ ಬೆಟರ್ ಆಗಿರ್ತೀವಿ. ಸೊ ಇನ್ಯಾಕೆ ತಡ, ಕಮ್ ಲೆಟ್ಸ್ ಮೇಕ್ ಆ ಫ್ಯೂಚರ್ ಬೆಟರ್. ಅಟ್ಲೀಸ್ಟ್ ಐ ಹೋಪ್ ನನ್ನ ಮಾತಿಂದ ನೀವು ಯಾರಾದರೂ ಒಬ್ಬರು ಇನ್ಸ್ಪೈರ್ ಆಗಿ ಬೆಟರ್ ಮಾಡ್ಕೊತೀರಾ ಅಂತ. ಸರಿಪ್ಪ, ಗ್ಯಾನ್ ಸೆಷನ್ ಸಾಕಾಯಿತು. ನೀವು ಇವಾಗ ಹೇಳಿ, ನಿಮಗೆ ನನ್ನ ಮಾತಲ್ಲಿ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅಂತ. ನನಗೋಸ್ಕರ ಒಂದು ಹೆಲ್ಪ್ ಮಾಡಿ ಪ್ಲೀಸ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲರಿಗೂ ಗೊತ್ತಿರುತ್ತೆ, ಪ್ಲೀಸ್ ಮಾಡಿ. ನನಗೂ ಒಂದು ಹೋಪ್ ಬರಲಿ, ನಾನು ಮಾಡ್ತಾ ಇರೋದು ನಿಮ್ಗೆಲ್ಲರಿಗೂ ರೀಚ್ ಆಗುತ್ತೆ ಅಂತ. ಸೊ ವಿತ್ ಲಾಟ್ಸ್ ಆಫ್ ಲವ್, ಯೋರ್ ಪೂಜಾ ದೀಪ್ ಸೈನಿಂಗ್ ಆಫ್. ಹ್ಯಾವ್ ಅ ನೈಸ್ ಡೇ.